ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಗೆ ದಿನಾಂಕ ಘೋಷಣೆ ಆಗ್ತಿದ್ದಂಗೆ ತಡ ನಾಮಪತ್ರ ಸಲ್ಲಿಸಕ್ಕೆ ತಾ ಮುಂದೆ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ನಾವಿವತ್ತು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಗಮನಿಸೋದಾದ್ರೆ ಫೆಬ್ರವರಿ 25ರಂದು ನಡೆದಂಥ ಅಪಘಾತ ಯಾರು ಮರೆಯೋ ಹಾಗೆ ಇಲ್ಲ. ಖುದ್ದು ನಾನೀಗ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀನಿ. ST ಮಾಲ್ ಮುಂದೆ ನಡೆದಂಥ ಭೀಕರ ರಸ್ತೆ ಅಪಘಾತ 2 ಅಮಾಯಕ ಜೀವಗಳನ್ನ ಬಲಿ ಪಡೆದಿದ್ವು. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇರೋ ಅಂತ ಕೃಷಿ ಸಚಿವರು ಹಾಗೂ ಸ್ಥಳೀಯ ಶಾಸಕ ಕೃಷ್ಣ ಬೈರೇಗೌಡರು ಏನು ಕೆಲಸ ಮಾಡಿದ್ದಾರೆ, ಪಾಲಿಕೆನಲ್ಲಿ ಬಿಜೆಪಿ ಏನು ಕೆಲಸ ಮಾಡ್ತು, ಖುದ್ದು ಜನರನ್ನ ಮಾತಾಡ್ಸೋಣ. ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ST ಮಾಲ್ ಮುಂದೆ ಫೆಬ್ರವರಿ 25ರಂದು ನಡೆದಂಥ ಅಪಘಾತನ ಯಾರು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ ಅಪಘಾತ ನಡೀತು, 2 ಅಮಾಯಕ ಜೀವಗಳು ಬಲಿಯಾದವು. ಯಾರ ವೈಫಲ್ಯ ಇದು? ಇದು ಯಾರ ವೈಫಲ್ಯ ಅಂದರೆ ಇದೇ ಕ್ಷೇತ್ರದ MLA ಮತ್ತು ಕೃಷಿ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರ ವೈಫಲ್ಯ ಮತ್ತು ಇದೇ ಕ್ಷೇತ್ರದ ಇವರು ಕಾರ್ಪೊರೇಟರ್ ಆದ ಅಥವಾ ಮಾಜಿ ಉಪಮೇಯರ್ ಆದ ಶ್ರೀಮತಿ ಇಂದಿರಾರವರು ಜವಾಬ್ದಾರ ಅವರು ಪ್ರತಿದಿನ ಇದೇ ರಸ್ತೆಯಲ್ಲಿ ಹೋಗ್ತಾರೆ, 10 ಸಾರಿ ಹೋಗ್ತಾರೆ. ಇಲ್ಲಿ ಸಮಸ್ಯೆ ಅವರಿಗೆ ಗೊತ್ತಿದೆ. ಈ ಎಮ್ಮೆ ಚರ್ಮದ ಅಧಿಕಾರಿಗಳು, ಎಮ್ಮೆ ಚರ್ಮದ ಈ ರಾಜಕೀಯ ವ್ಯಕ್ತಿಗಳು ಜನರನ್ನು ಬಲಿ ತಗೊಂಡು ನಮ್ಮನ್ನು ಬಲಿ ಪಶುಗಳನ್ನಾಗಿ ಮಾಡಿ ಪ್ರತಿದಿನ ಇಲ್ಲಿ ನಾಗರಿಕರು ರಸ್ತೆ ದಾಟಬೇಕಾದ್ರೆ ಸುಮಾರು ವಯೋವೃದ್ಧರು, ಮಕ್ಕಳು, ಅನಾರೋಗ್ಯದಿಂದ ಬಳಲವರು ಯಾಕೆ ಈ ರಸ್ತೆ ದಾಟ್ತಾರೆ ಅನ್ನೋದು ಅವ್ರ ಗಮನಕ್ಕೆ ಬರಲ್ಲ. ಕಾರ್ಪೊರೇಷನ್ ಇಲೆಕ್ಷನ್ ಗೆದ್ದು ಬರೋ ಕಾರ್ಪೊರೇಟರ್ಗೆ ನಾವು ಈಗಲೇ ಅವರನ್ನು ಭೇಟಿಯಾಗಿ ಈ ಸಮಸ್ಯೆನ ಬಗೆಹರಿಸಲೇಬೇಕು ಅಂತ ಅವರನ್ನು ಖಡಾಖಂಡಿತವಾಗಿ ಇಲ್ಲಿನ ನಾಗರಿಕರು ಅವರನ್ನು ಖಂಡಿಸಿ ಅವರಿಗೆ ಬಿಸಿ ಮುಟ್ಟಿಸಬೇಕು ಅಂತ ತಮ್ಮೆಲ್ಲರ ಪರವಾಗಿ, ನಿಮ್ಮ ವಾಹಿನಿ ಪರವಾಗಿ ನಾನು ಕೇಳ್ಕೊಳ್ತೀನಿ. ಇದು ಬಹುಶಃ ನಮ್ಮ ಇವರು VS ಆಚಾರ್ಯವರು ಹೋಮ್ ಮಿನಿಸ್ಟರ್ ಆಗಿದ್ರು. ಅವತ್ತು ಅವರೇನು ಮಾಡಿದ್ರು, ಪೂಜೆ ಮಾಡ್ತಾ ಇದ್ದೀರಿ, ನಾವು ಬಲತಿರುವು ಕೊಡ್ತೀರಿ ಅಂತಂದರು. ಇದು ನಿಜಕ್ಕೂ ಎಷ್ಟೋ ಸಾವು ನೋವುಗಳಾಗ್ಬಿಡ್ತು. ಅವತ್ತೇ ಎಚ್ಚೆತ್ತುಕೊಂಡಿದ್ರೆ ಎಷ್ಟೋ ಸಾವುಗಳನ್ನ ನಾವು ನಿಲ್ಲಿಸ್ಬೋದಾಗಿತ್ತು. ಸರ್, ಖಂಡಿತ ಮೊನ್ನೆ ಈ ಆಕ್ಸಿಡೆಂಟ್ ಏನು ನಡೀತು, 2 ಜೀವಗಳು ಹೋಯ್ತಲ್ಲ ಇಲ್ಲಿ. ಆ ದಿನ ನಾನು ಸುವರ್ಣ ಚಾನಲ್ಗೆ ಹೋಗಿ ಕೂಡ ನಾನು ಸ್ಟುಡಿಯೋದಲ್ಲಿ ಮಾತಾಡಿದ್ದೀನಿ. ಇದಕ್ಕೆ ತುಂಬ ನಾವು ಜನರೆಲ್ಲ ಇದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಒಂದು ಸ್ಟ್ರೈಕ್ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಇಲ್ಲಿರೋದಂಥ ರಾಜಕಾರಣಿಗಳಿಗೆ ನಾವು ಚಿಮಾರಿ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದ್ರ ಬಗ್ಗೆ ಕೆಲಸ ಇನ್ನೂ ನಡೀಲಿಲ್ಲ. ಆದರೆ ಅದಕ್ಕಾಗಿ ಇವರು ಈಗ ಕೆಲಸ ಪ್ರಾರಂಭ ಮಾಡಿದ್ದಾರೆ. ನಾವು ಹೇಳಿ ಕಡೆ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಅದು ಎಲ್ಲಿ ಗಂಟೆ ಆಗುತ್ತೆ ಅಂತ ಗೊತ್ತಿಲ್ಲ. ಇದುವರೆಗೂ ಸ್ಟಾಪ್ ಆಗಿತ್ತು, ಇವತ್ತು ಮತ್ತೆ ಕೆಲಸ ಶುರು ಮಾಡಿದ್ದಾರೆ. ಈ ಕೆಲಸ ನಮ್ಗೆ ಆಗಲೇಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಇವತ್ತಿನ ದಿವಸದಲ್ಲಿ ಇಷ್ಟೆಲ್ಲ ಈ ಪ್ಲಾನಿಂಗ್ಸು ಅವಾಗೇ ನಡೆದಿದಂಥ ಪ್ಲಾನಿಂಗ್ಸು. ಸೊ ಇದುವರೆಗೂ ಎಕ್ಸ್ಕೌನ್ಸಿಲರ್ ಪರಮೇಶ್ವರಪ್ಪ ಅವರು ಈ ಒಂದು ಕೆಲಸಗಳನ್ನ ಆಗಿನ ಒಂದು ದಿನದಲ್ಲೇ ಮಾಡಿದ್ರು. ಬಟ್ ಇದುವರೆಗೂ ಒಂದು ಇದೇ ಬಂದಿಲ್ಲ. ಮತ್ತೆ ಈಗ ಮೊನ್ನೆ ಒಂದು ಆಕ್ಸಿಡೆಂಟ್ ಆದಮೇಲೆ ಈ ಸರ್ಕಾರ ಎಚ್ಚೆತ್ಕೊಂತು, ಆದರೆ ಪರಿಪೂರ್ಣವಾಗಿ ಎಚ್ಚೆತ್ಕೊಂಡಿಲ್ಲ. ಇವತ್ತಿನ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ಮತ್ತೆ ನಾವು ಮನವಿ ಮಾಡಿದ್ದೀವಿ, ಆದಷ್ಟು ಬೇಗ ಸ್ಕೈವಾಕ್ ಆಗಲೇಬೇಕು ಸರ್ ಇಲ್ಲಿ ಅಂತ ನಾವು ಕೇಳ್ಕೊಂಡ್ವಿ. ಆದಷ್ಟು ಬೇಗ ಮುಗಿಸೋಣ ಅಂದರು. ಆಮೇಲೆ ಇಲ್ಲಿ ಇದೇ ಇದರಲ್ಲಿ ರಸ್ತೆಯಲ್ಲಿ ಶಾಸಕರು ಸುಮಾರು ಜನ ಓಡಾಡ್ತಾ ಇರ್ತಾರೆ. ಯಾವ ರೀತಿ ಇಲ್ಲಿ ಜನಕ್ಕೆ ನಾವು ಸಹಾಯ ಮಾಡಬೇಕು ಅನ್ನೋದು ಒಬ್ಬರಿಗೂ ಮಂದಟ್ಟಾಗಿಲ್ಲ. ಡೈಲಿ ಕ್ರಾಸ್ ಮಾಡಬೇಕಾದ್ರೆ ಭಯ ಆಗುತ್ತೆ, ಯಾಕಂದರೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನಮಗೆ ಸ್ಕೈ ವಾಕ್ ಇದು ಮಾಡಿದ್ರೆ ತುಂಬ ಜನರಿಗೆ ಉಪಯೋಗ ಆಗುತ್ತೆ. ಇದೇ ಕೃಷಿ ಸಚಿವರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ನಾವು 1 ತಿಂಗಳಲ್ಲಿ ಸದಾನಂದ ಗೌಡ್ರನ್ನ ಕರ್ಕೊಂಡು ಇದಕ್ಕೆ ಇದು ಲೆಟರ್ ಕೊಟ್ಟಿದ್ದೀರಿ. ಆಗ ಇದು ಮಾಡಿದ್ರು 1 ತಿಂಗಳೊಳಗೆ ಮುಗಿಸ್ತೀನಿ ಅಂದರು. ಇದುವರೆಗೂ ಇದು ಮಾಡಿಲ್ಲ. ಈಗ ಎಲೆಕ್ಷನ್ ಬಂದು ಈಗ ಇದ್ದಾಗ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಇದು ತುಂಬ ಫಾಸ್ಟಾಗಿ ಮಾಡಬೇಕು. ಸುಮಾರು ವರ್ಷನೇ ಒಂದು 25 ಹೆಣ್ಗಳು ಬಿತ್ತೇನೋ. ಅವರು MLAಗಳು ಆ ಥರ 1 ತಿಂಗಳು ಮನೆಗಳ ಹತ್ರ ತಿರುಗ್ತಾರೆ, ಓಟ್ಗಳು ತಗೊಂಡು ಹೋಗ್ತಾರೆ, 5 ವರ್ಷ ಮಜವಾಗಿರ್ತಾರೆ. ಇಲ್ಲಿ ಸತ್ತವರೆಲ್ಲ ಗೋವಿಂದ ಆಗ್ತಾರೆ. ಇದು ನಮ್ಮ ಮಾಜಿ ಮೇಯರ್ ಆಗಿದ್ರು, ಅವರು ಉಪಮೇಯರ್ ಆಗಿದ್ರು, ಒಂದು ಕೆಲಸ ಮಾಡಿಲ್ಲ ಸರ್. ಕಾರ್ಪೊರೇಟರ್ ಇದ್ದಾರೆ ಇಲ್ಲಿ, ಏನೇನು ಕೆಲಸ ಆಗಿಲ್ಲ ಸರ್ ಇಲ್ಲಿ. ಎಸ್, ಥ್ಯಾಂಕ್ ಯು. ಇದು ಒಟ್ಟಾರೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂತ ಹೆಬ್ಬಾಳದ ST ಮಾಲ್ ಏನಿದೆ, ST ಮಾಲ್ ಮುಂದೆ ಕಂಡು ಬರ್ತಾ ಇರೋ ಅಂತ ಒಂದು ದೃಶ್ಯಗಳು. 2 ಅಮಾಯಕ ಜೀವಗಳು ಬಲಿಯಾದರೂ ಕೂಡ ಎಚ್ಚೆತ್ತುಕೊಳ್ಳದಂಥ ರಾಜ್ಯ ಸರ್ಕಾರದ ಮೇಲೆ, ಪಾಲಿಕೆಯ ಕಾರ್ಪೊರೇಟರ್ ಮೇಲೆ, ಜೊತೆಗೆ ಮಾಜಿ ಡೆಪ್ಟಿ ಮೇಯರ್ ಆಗಿದ್ರು, ಈ ಒಂದು ಕ್ಷೇತ್ರವನ್ನ, ಈ ವಾರ್ಡ್ನ ಪ್ರತಿನಿಧಿಸ್ತಾ ಇದ್ರು ಅಂತ ಎಲ್ಲ ಒಂದು ಜನಪ್ರತಿನಿಧಿಗಳ ಮೇಲೂ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸ್ಕೈವಾಕ್ ನಿರ್ಮಾಣ ಈಗಷ್ಟೇ ಆರಂಭವಾಗಿದ್ದು, ಯಾವಾಗ ಇದು ಪೂರ್ಣವಾಗುತ್ತೋ, ಸಾರ್ವಜನಿಕರಿಗೆ, ಪಾದಚಾರಿಗಳಿಗೆ ಅನುಕೂಲ ಆಗತ್ತೋ, ಉಪಯೋಗ ಆಗತ್ತೋ ಇಲ್ವೋ ಅನ್ನೋದನ್ನ ಇಲ್ಲಿನ ಸ್ಥಳೀಯ ಜನರು ಕಾದು ನೋಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಮಧುಸೂದನ್, ಸುವರ್ಣ ನ್ಯೂಸ್.